ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015ರಲ್ಲಿ ಜಾತಿ ಗಣತಿ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ. ಆದರೆ ನಾವು 15ನಲ್ಲಿ ಆಯ್ತು. 17ರಲ್ಲಿ ನಾನು 2018 ಲೋಕಸಭಾ ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ ಬಿಜೆಪಿ ಅವರು ಬಂದರು, ಆಪರೇಷನ್ ಕಮಲ ಬಿಟ್ಟು. ಆಮೇಲೆ ಅವರು ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, ಬಿಜೆಪಿ ಅವರು ತಗೊಳ್ಳಿಲ್ಲ, ರಿಪೋರ್ಟ್ ಎಲ್ಲ ರಿಸೀವ್ ಮಾಡ್ಕೊಳ್ಳಿಲ್ಲ. 10 ವರ್ಷ ಆಗೋಯ್ತು ಅದು ರಿಪೋರ್ಟ್. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ರೆ ಅದನ್ನ ರೀಇನ್ಯುಮರೇಟ್ ಮಾಡಬೇಕಂತ ಇದೆ. ಸೊ ಹಾಗಾಗಿ ನಾವು ರೀಇನ್ಯುಮರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು. ತೆಲಂಗಾಣ ಮಾದರಿಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವರು ಈ ಇಶ್ಯೂನ ತಗೊಂಡ್ಮೇಲೆ, 2 ವರ್ಷಗಳಿಂದ ಈ ಇಶ್ಯೂ ತಗೊಂಡ್ಮೇಲೆ ಕೇಂದ್ರ ಸರ್ಕಾರವನ್ನು ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜಾತಿ ಗಣತಿ ಪ್ರಾರಂಭ ಆದದ್ದು 1872 1931 ಕೊನೆ ಜಾತಿ ಗಣತಿ ನಡೆಯಿತು. 1931 ಇಸ್ವಿ ಕೊನೆ ಜಾತಿ ಗಣತಿ. ಅದಾದ್ಮೇಲೆ ಜಾತಿ ಗಣತಿ ಆಗ್ಲಿಲ್ಲ.